ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ನಗರ ಸಂಚಾರ ಮಾಡಿದ್ರು. ನಗರಸಭೆ ವ್ಯಾಪ್ತಿಯ ವಿವಿಧ ಬಡಾವಣೆಗಳಿಗೆ ಭೇಟಿ ನೀಡಿದವರು ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾರ್ಯವೊಂದ ದಸರಾ ಹಬ್ಬದೊಳಗೆ ಪೂರ್ಣಗೊಳಿಸುವಂತೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ಇಂದಿರಾನಗರ ರಸ್ತೆ, ಕೋದಂಡರಾಮ ದೇವಾಲಯ ಬಳಿಯ ರಸ್ತೆ, ಭಗವತಿ ನಗರದ ಬಳಿಯ ಅಬ್ಬಿಫಾಲ್ಸ್ ರಸ್ತೆ ಸೇರಿದಂತೆ ವಿವಿಧ ಬಡಾವಣೆಗಳ ರಸ್ತೆ ಕಾಮಗಾರಿಗೆ ಶಾಸಕರು ಭೂಮಿ ಪೂಜೆಯನ್ನು ನೆರವೇರಿಸಿದರು. ಗೋಳಿಬೀದಿ ಸೇರಿದಂತೆ ವಿವಿಧೆಡೆ ಅಪೂರ್ಣಗೊಂಡಿರುವ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳನ್ನು ಪರಿಶೀಲಿಸಿದ ಅವರು ಗುತ್ತಿಗೆದಾರರೊಂದಿಗೆ ಚರ್ಚೆ ನಡೆಸಿದರು. ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ BY ರಾಜೇಶ್, ಸದಸ್ಯರಾದ RP ಚಂದ್ರಶೇಖರ್, ಮಿನಾಜ್ ಪ್ರವೀಣ್, ನಗರಸಭೆಯ ಮಾಜಿ ಅಧ್ಯಕ್ಷ ಅನಿತಾ ಪೂಯ್ಯ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಬೇಡಪ್ಪ, ಪೈಪ್ ಹಾಕಿದ್ರೆ ಈಗಲೇ ಹಾಕ್ಬಿಡಿ. ನೋಡಿ, ಇದೆಲ್ಲ ಪೈಪ್ ಡ್ಯಾಮೇಜ್ ಆಗಿ ನೋಡಿ, ಇದು ಎಲ್ಲಿದ್ದು ಚೆಕ್ ಬರೋದೇ ಕೈ ಅಲ್ಲಪ್ಪ ಅವರಿಗೆ ಗುಂಡಿ ಐತಿಹಾಸಿಕ ಮಡಿಕೇರಿ ದಸರಾವೊಂದ ಈ ಬಾರಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತೆ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಮಾನ ಆದ್ಯತೆ ನೀಡಲಾಗುತ್ತೆ ಎಂದು ಶಾಸಕ ಡಾಕ್ಟರ್ ಮಂತ್ರಗೌಡ ತಿಳಿಸಿದ್ದಾರೆ. ನಾಡಹಬ್ಬ ಮಡಿಕೇರಿ ದಸರಾ ಕಚೇರಿಯನ್ನು ಉದ್ಘಾಟಿಸಿ ನಂತರ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅದ್ದೂರಿ ದಸರಾ ಆಚರಣೆಗೆ ಸರ್ಕಾರದಿಂದ ಅಗತ್ಯ ಅನುದಾನದ ನೆರವು ಸಿಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಬಾರಿ ಮಡಿಕೇರಿ ದಸರಾ ಹಬ್ಬವನ್ನು ವಿಭಿನ್ನವಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದರು. ದಸರಾ ಸಮಿತಿಯ ಕಾರ್ಯಾಧ್ಯಕ್ಷ ಪ್ರಕಾಶ್ ಆಚಾರ್ಯ, ಪ್ರಧಾನ ಕಾರ್ಯದರ್ಶಿ BY ರಾಜೇಶ್, ಖಜಾಂಚಿ ಅರುಣ್ ಶೆಟ್ಟಿ, ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷ ಅನಿಲ್ HT, ದಶಮಂಟಪ ಸಮಿತಿ ಅಧ್ಯಕ್ಷ ಜಗದೀಶ್, ನಗರಸಭೆಯ ಪೌರಾಯುಕ್ತ HR ರಮೇಶ್, ನಗರಸಭಾ ಸದಸ್ಯರಾದ ಅನಿತಾ ಪೂವಯ್ಯ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಮಡಿಕೇರಿ ದಸರಾ ಈ ಸರಿ ದಸರಾ ಎಲ್ಲಕ್ಕಿಂತ ಅರ್ಥಪೂರ್ಣ ದಸರಾ ಅಂತ ನನ್ನ ಅಭಿಪ್ರಾಯ. ಹೇಳಿದಾಗೆ ಮನೋರಂಜನಾ ಕಾರ್ಯಕ್ರಮಗಳು ಎಷ್ಟೇ ಮುಖ್ಯ, ನಮ್ಮ 10 ಮಂಟಪ ಪ್ಲಸ್ ನಮ್ಮ ಕನಕಜಾತ್ರದಲ್ಲಿ ಅಷ್ಟೇ ನಮ್ಮ ಭಕ್ತಾದಿಗಳು ಹೋಗಿ ನಾವು ಪೂಜೆಗಳು ಮಾಡಿಕೊಂಡು ಸಂಪ್ರದಾಯ ನಡ್ಕೊಂಡು ಬರ್ತಾ ಇದೀವಿ. ಆದರೆ ಈ ಸಲ ನೀವು ಹೇಳಿದಾಗೆ ಒಂದು ಬೇರೆ ರೀತಿಯಲ್ಲಿ ಅಂತಂದ್ರೆ ನಾವು ಸ್ವಲ್ಪ ಟ್ವಿಸ್ಟ್ ತಂದಿದ್ದೀವಿ. ಅಂದ್ರೆ ಕಾಫಿ ದಸರಾ ಅಂತ ಮಾಡೋ ಸಂದರ್ಭದಲ್ಲಿ ಇಲ್ಲಿ ಬೆಳೆಗಾರಿಕೆ, ಇಲ್ಲಿ ಸ್ಥಳೀಯರಿಗೆ ಒಂದು ಪ್ರೋತ್ಸಾಹ ಕೊಡೋಕ್ಕೆ ಒಂದು ಬೇರೆಯವರು ನೋಡಿ ಕಲೀಲಿಕ್ಕೆ ಒಂದು ಅವಕಾಶ ಸಿಗ್ಬೋದು ಅಂತ ನನ್ನ ಅಭಿಪ್ರಾಯ. ಅದು ಮಾಡ್ತೀವಿ ಅಂತ ಅಂದ್ಬಿಟ್ರೆ ಮತ್ತು ಮಾಮೂಲಿ 9 ದಿವಸ ಮಾಡೋಂಥ ಕಾರ್ಯಕ್ರಮಗಳು ಏನೂ ಕಡಿಮೆ ಆಗೋದಿಲ್ಲ. ಯಾಕಂದ್ರೆ ಜನಪದ ಇರ್ಬೋದು,
ರೀತಿಯಲ್ಲಿ ನೀವು ಹೇಳ್ದಂಗೆ ಮಂತ್ರ ಒಬ್ಬರೇ ಅಲ್ಲ, ದಸರಾ ಮಂಟಪದ ಅಧ್ಯಕ್ಷರುಗಳಿರ್ಬೋದು, ಕಾರ್ಯದರ್ಶಿಗಳಿರ್ಬೋದು, ಸದಸ್ಯರು, ಬೇರೆ ಬೇರೆ ಕಮಿಟಿಯವರು, ಪ್ಲಸ್ ಅದೇ ರೀತಿಯಲ್ಲಿ ನಮ್ಮ ಮುನ್ಸಿಪಾಲಿಟಿ ಸದಸ್ಯರುಗಳು, ನಾಮಿನೇಟೆಡ್ ನಿರ್ದೇಶಕರು ಎಲ್ಲರೂ ಸೇರಿಕೊಂಡು ಈ ಸಲ ಅದ್ಭುತವಾದ ಕಾಮಗಾರಿಗಳ ಕೆಲಸ ಮಾಡೋಣ. ನಮ್ಮಲ್ಲಿ ಮಾಡಿದ ಎಲ್ಲ ಸ್ಥಳೀಯರಿಗೆ ಒಳ್ಳೆಯದಾಗಲಿ, ನಮಗೆ ಒಂದು ಶಾಂತಿ, ಏಕತೆ, ಎಲ್ಲರೂ ಒಂದಾಗಿ ಜಾತಿ ಗೀತಿ ಧರ್ಮ ಪಾರ್ಟಿ ಗೀಟಿ ಎಲ್ಲರೂ ಬಿಟ್ಟು ಒಂದಾಗಿ ದಸರಾನ ಈ ಕ್ರಮ ಆಚರಿಸೋಣ ಅಂತ ಹೇಳ್ತಾ, ಮೈಸೂರು ದಸರಾ ಅಷ್ಟೇ ವಿಜೃಂಭಣೆಯಲ್ಲಿ ನಾವು ಆಗಲಿ ಅಂತ ಹೇಳ್ತಾ ನನ್ನ ವಿವಿಧ ಧರ್ಮಗಳ ಹಬ್ಬಗಳ ಆಚರಣೆಯಿಂದ ಸಂಭ್ರಮದಿಂದ ಕೈಗೊಳ್ಳುವ ಮೂಲಕ ಸಮಾಜದಲ್ಲಿ ಶಾಂತಿ ನೆಲೆಸುವಂತೆ ಮಾಡಲಾಗಿದೆ ಎಂದು ಶಾಸಕ ಎಸ್ ಪೊನ್ನಣ್ಣ ಹೇಳಿದ್ದಾರೆ. ದಾಪಕ್ಲು ಟೌನ್ ಮುಹಿಯುದ್ದೀನ್ ಸುನ್ನಿ ಜುಮ್ಮಾ ಮಸೀದಿ ವತಿಯಿಂದ 3 ದಿನಗಳ ಕಾಲ ನಡೆದ ಬೃಹತ್ ಮಿಲಾದ್ ಸಮಾವೇಶ ಮದದೆ ಮದೀನಾ ಮಿಲಾದ್ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಸಿದ್ಧಾಂತದ ಆಧಾರದ ಮೇಲೆ ನಾವೆಲ್ಲ ಕೂಡ ಆಚರಣೆ ಮಾಡ್ಕೊಂಡು ಬರ್ತೇವೆ. ತ್ಯಾಗ, ಬಲಿದಾನ ಮತ್ತು ನಿಸ್ವಾರ್ಥವಾದ ಸೇವೆ, ಅದನ್ನೇ ಭಗವಂತ ಮೆಚ್ಚುತ್ತಾನೆ ಅಂತ ಹೇಳುವಂಥ ನಂಬಿಕೆಯ ಆಧಾರದ ಮೇಲೆ ತಾವೆಲ್ಲ ಕೂಡ ಬಹಳ ಶಾಂತಿಯುತವಾಗಿ ಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಲ್ಲದೆ ಈದ್ ಮಿಲಾದ್, ಗೌರಿ ಗಣೇಶ ಹಬ್ಬ ಮತ್ತು ಮುಂಬರುವಂಥ ವಾರದಲ್ಲಿರುವಂಥ ನಮ್ಮ ನಾಡ ಹಬ್ಬ ದಸರಾ ಹಬ್ಬ, ಇದೆಲ್ಲವೂ ಕೂಡ ಕೊಡಗು ಜಿಲ್ಲೆಯಲ್ಲಿ ನಾವು ಬಹಳ ಸಾಮರಸ್ಯದಿಂದ, ಸೌಹಾರ್ದತೆಯಿಂದ, ಬಾಂಧವ್ಯದಿಂದ, ಯಾವುದೇ ಧರ್ಮಕ್ಕೆ ಮನುಷ್ಯ ಸೇರಿರ್ಬೋದು, ಆದರೆ ಎಲ್ಲ ಧರ್ಮವೂ ಕೂಡ ಪ್ರತಿಪಾದನೆ ಮಾಡೋದು ಒಂದೇ, ಅದು ಮಾನವೀಯತೆ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಕಷ್ಟದ ಸಮಯದಲ್ಲಿ ಸಹಕಾರವನ್ನು ಕೊಡಬೇಕು, ನೆರವನ್ನು ಕೊಡಬೇಕು. ಬಡತನದಲ್ಲಿರುವಂಥವ್ರಿಗೆ ನಾವು ಸಮಾಜದ ಮುಂಚೂಣಿಗೆ ತರುವಂಥ ತೀರ್ಮಾನಗಳನ್ನು ತಗೋಬೇಕು, ನೀತಿಗಳನ್ನು ರೂಪಿಸಬೇಕು. ಇದೇ ನಮ್ಮೆಲ್ಲರ ಸಿದ್ಧಾಂತ. ದಾಪಕ್ಲು ಟೌನ್ ಸುನ್ನಿ ಮುಸ್ಲಿಂ ಜಮಾತ್ ಅಧ್ಯಕ್ಷ ಎಂಎಚ್ ಅಬ್ದುಲ್ ರೆಹಮಾನ್ ಹಾಗೂ ಸ್ವಾಗತ ಸಮಿತಿ OSF UAE ಸಮಿತಿ ಪದಾಧಿಕಾರಿ ಹಾಗೂ ಧರ್ಮಗುರುಗಳು, ವಿವಿಧ ಸಂಘಟನೆಗಳ ಪ್ರಮುಖರು, ಗೌರವಾಧ್ಯಕ್ಷ ಉಸ್ಮಾನ್ ಹಾಜಿ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ದಾಪಕ್ಲು. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. Mulia Jewels, creating happiness. One more
opportunity for the student beyond academics to emerge as a leader. SBRR Mahajana First Grade Autonomous College, accredited A grade by NAC, having 4 decades of experience in higher education. Admissions open for the year 2024 and 25 for BCom, BA, BCA, BSc, BBA, BSc with Criminology and Forensic Science, Psychology and Biochemistry. In addition, BBA Hotel and Hospitality along with Aviation and International Tourism. NSS, NCC, sports, cultural and other co-curricular activities are encouraged. 30 plus value-added and skill enhancement courses. Meritorious students are provided free shift scholarships. Students with 95% and above in second PUC are exempted from program fee. Concession for all achievers in sports. Hostel facility for boys and girls. Contact Mahajana College, Mysuru. ನೆಲ್ಲಿಹುದಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 183 ಸರ್ವೆ ನಂಬರ್ನಲ್ಲಿ 1.8 ಸೆಂಟ್ ಎಕರೆ ಜಾಗ ಹಿಂದೂ ಸ್ಮಶಾನ ಭೂಮಿ ಒತ್ತುವರಿಯಾಗಿರುವುದನ್ನು ವಿರೋಧಿಸಿ ಕೂಡಲೇ ಒತ್ತುವರಿದಾರರಿಂದ ಹಿಂದೂ ಸ್ಮಶಾನ ಭೂಮಿಯನ್ನು ಬಿಡಿಸಿ ಹಿಂದೂ ಶವ ಸಂಸ್ಕಾರಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕೆಂದು ಬೇಡಿಕೆ ಇಟ್ಟು ಪ್ರತಿಭಟನೆ ನಡೆಸಲಾಯಿತು. ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಎಚ್ಪಿ ರಮೇಶ್, ನೆಲ್ಲಿಹುದಿಕೆರೆ ಶಾಖಾ ಕಾರ್ಯದರ್ಶಿ ಪಿಆರ್ ಭರತ್, ಕಾಂಗ್ರೆಸ್ ಮುಖಂಡರಾದ ಶಶಿ, ಗ್ರಾಮಸ್ಥರಾದ ಕೆಎಂ ಸತ್ಯ, ರಾಜನ್, ರಮೇಶ್, ಕುಮಾರನ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಸಿಪಿಐಎಂ ಜಿಂದಾಬಾದ್, ಸಿಪಿಐಎಂ ಜಿಂದಾಬಾದ್. ನ್ಯಾಯ ನೀತಿಯ ಹೋರಾಟ, ನ್ಯಾಯ ನಮಗೆ ಸಿಗಲೇಬೇಕು. ಭೂಮಿ ಇಲ್ಲವೇ ಇಲ್ಲಿ, ವಿಶಾಲ ಭೂಮಿ ಇಲ್ಲವೇ ಇಲ್ಲಿ, ಸ್ಮಶಾನ ಭೂಮಿ ಯಾರ ಕೈಯಲ್ಲಿ, ಸ್ಮಶಾನ ಭೂಮಿ ಇರಲೇಬೇಕು. ಸರ್ಕಾರದ ಆದೇಶ ಏನಾಯ್ತು, ಸುಪ್ರೀಂ ಆದೇಶ ಏನಾಯ್ತು, ಜನಪ್ರತಿನಿಧಿಗಳೇ ಕೇಳುವುದಿಲ್ವೇ, ಕೇಳುವುದಿಲ್ವೇ, ನಮ್ಮಯ ಕೂಗು ಕೇಳುವುದಿಲ್ವೇ. ಇಂಕಿಲಾಬ್ ಜಿಂದಾಬಾದ್, ಸಿಪಿಐಎಂ ಜಿಂದಾಬಾದ್. ಬಡವ ಸತ್ತರೆ ಆಲ್ರೆಡಿ ಜಾಗ ಇಲ್ಲವೇ. ಹುದಿಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 12,000ಕ್ಕಿಂತ ಜನ ಏನು ಹೆಚ್ಚಿದ್ದಾರೆ. ಇಲ್ಲಿರತಕ್ಕಂಥ 5,000ಕ್ಕಿಂತ ಹೆಚ್ಚು ಜನ ಹಿಂದೂ ಬಾಂಧವರಿದ್ದಾರೆ. ಈ 5,000ಕ್ಕಿಂತ ಹೆಚ್ಚು ಇರತಕ್ಕಂಥ ಹಿಂದೂ ಬಾಂಧವರಲ್ಲಿ ಯಾರಾದರೂ ಮರಣ ಹೊಂದಿದ್ರೆ ಅವರನ್ನು ಅಂತಿಮ ಶವ ಸಂಸ್ಕಾರ ಮಾಡಲಿಕ್ಕೆ ಸರಿಯಾದ ರೀತಿಯಲ್ಲಿರತಕ್ಕಂಥ ಸ್ಮಶಾನ ಇಲ್ಲ. ಒಂದು ಬೆಟ್ಟದ ಕಾಡಲ್ಲಿರ್ತಕ್ಕಂಥ ನದಿ, ಕಾವೇರಿ ನದಿಯ ಬದಿಲಿರ್ತಕ್ಕಂಥ ಕೇವಲ ಅರ್ಧ ಎಕರೆಕ್ಕಿಂತ ಕಡಿಮೆ ಇರತಕ್ಕಂಥ ಜಾಗದ ಒಳಗಡೆ ಒಂದು ಹೆಣವನ್ನು ಗುಂಡಿಗೆ ಹಾಕಬೇಕಾದ್ರೆ 4 ಹೆಣದ ಮೇಲೆ ನಿಂತು ಸಾಹಸವನ್ನು ಮಾಡಬೇಕಾಗಿರತಕ್ಕಂಥದ್ದು. ಹಿಂದೂ ಸಂಸ್ಕೃತಿ ಪ್ರಕಾರ ಹೆಣವನ್ನು ಗುತ್ತಾಗೋದಕ್ಕಿಂತ ಸಂದರ್ಭದಲ್ಲಿ ಏನು 3 ಸುತ್ತಲಿಕ್ಕೂ ಕೂಡ ಆಗದಿರತಕ್ಕಂಥ ರೀತಿಯಲ್ಲಿ ಇವತ್ತು ಹಿಂದೂ ಬಾಂಧವರು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾವೇರಿ ನದಿ ಪ್ರವಾಹದಲ್ಲಿ ಹಾಕಿರತಕ್ಕಂಥ ಹೆಣಗಳು ನಿರಂತರವಾಗಿ ಕಾವೇರಿ ನದಿ ಒಳಗಡೆ ಪಾಲಾಗ್ತಾ ಇರತಕ್ಕಂಥದ್ದು, ನೀರು ಇವತ್ತು ಕುಲುಷಿತಗೊಳ್ತಾ ಇರತಕ್ಕಂಥದ್ದನ್ನು ಕಾಣ್ತಾ ಇದರಿಂದ. ಮತ್ತು ಇನ್ನೊಂದು ಕಡೆ ನೆಲ್ಲುವುದಿಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಒಳಗಡೆ ಸರ್ಕಾರಿ ಜಾಗ ಸ್ಮಶಾನ ಅಂತಕ್ಕಂಥ ರೀತಿಯಲ್ಲಿ RTC ಇರತಕ್ಕಂಥ 1 ಎಕರೆ 8 ಸೆಂಟ್ ಜಾಗವನ್ನು ಬೇರೆ ಯಾರೋ ಒತ್ತುವರಿ ಮಾಡಿಕೊಂಡಿದ್ದಾರೆ. ಆ ಒತ್ತುವರಿ ಜಾಗವನ್ನು ಬಿಡಿಸಬೇಕು ಕೂಡಲೇ. ಮಡಿಕೇರಿಯ ಶಾಂತಿನಿಕೇತನ ಯುವಕ ಸಂಘ 46ನೇ ವರ್ಷದ ಅದ್ದೂರಿಯ ಗಣೇಶೋತ್ಸವಕ್ಕೆ
ಸಂಭ್ರಮದ ಶೋಭಾಯಾತ್ರೆ ಮೂಲಕ ತೆರೆ ಎಳೆಯಲಾಯಿತು. ಲೋಕ ಕಲ್ಯಾಣಕ್ಕಾಗಿ ಮಯೂರೇಶನಿಂದ ಸಿಂಧು ದೈತ್ಯ ರಾಜನ ಸಂಹಾರ ಎಂಬ ಕಥಾವಸ್ತುವನ್ನು ಅಳವಡಿಸಿಕೊಂಡಿದ್ದ ವಿದ್ಯುತ್ ದೀಪಾಲಂಕೃತ ಮಂಟಪ ಶೋಭಾಯಾತ್ರೆಯಲ್ಲಿ ವಿಜೃಂಭಿಸಿತು. ಶಾಂತಿನಿಕೇತನ ಯುವಕ ಸಂಘದ ಅಧ್ಯಕ್ಷ KH ಚೇತನ್ ಅವರ ನೇತೃತ್ವದಲ್ಲಿ ಸಂಘದ ಸದಸ್ಯರು ಹಾಗೂ ತಾಂತ್ರಿಕ ವರ್ಗ ಶ್ರಮಪಟ್ಟು ಕಾರ್ಯನಿರ್ವಹಿಸಿ ನಗರದ ಜನತೆಯ ಮೆಚ್ಚುಗೆಗೆ ಪಾತ್ರರಾದರು. ಈ ಬಾರಿ ನಾವು 46ನೇ ವರ್ಷದ ಅದ್ದೂರಿ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ವರ್ಷಂಪ್ರತಿಯಂತೆ ನಾವು ವಿಭಿನ್ನ ರೀತಿಯಲ್ಲಿ ಗಣೇಶನ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಈ ಬಾರಿ ನಾವು ಅಯೋಧ್ಯೆ ಗಣಪ ಎಂಬ ಕಾನ್ಸೆಪ್ಟ್ ಇಟ್ಕೊಂಡು ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಶೋಭಾಯಾತ್ರೆಯಲ್ಲಿ ಶಾಂತಿನಿಕೇತನ ಯುವಕ ಸಂಘದ ವತಿಯಿಂದ ನಾವು ಈ ಬಾರಿ ಮಯೂರೇಶನಿಂದ ದೈತ್ಯ ಸಿಂಧು ರಾಜನ ಸಂಹಾರ ಎಂಬ ಕಥಾ ಸಾರಾಂಶವನ್ನು ಇಟ್ಕೊಂಡು ಈ ಬಾರಿ ಜನತೆಗೆ ಸಾದರಪಡಿಸ್ತಾ ಇದ್ದೀವಿ. ಬಾಳೆ ದುಸ್ತರವಾಗಿದೆ. ರಾಜೇಂದ್ರ ಚಕ್ರಪಾಣಿಯೇ, ಚಿಂತಿಸದಿರು. ರಾಜದಂಪತಿಯರೇ, ಏಳಿ, ಜಾಗೃತರಾಗಿ. ನಿಮ್ಮ ಉಪಾಸನೆಯಿಂದ ತಥಾಸ್ತು. ಇವನು ತ್ರಿಭುವನವನ್ನೇ ಗೆಲ್ಲುವಂತವನಾಗುತ್ತಾನೆ. ಸಿಂಧು ಸಾಗರದಲ್ಲಿ ಜನಿಸಿದ ಇವನು ಸಿಂಧು ಎಂಬ ನಾಮದಿಂದ ಪ್ರಖ್ಯಾತ ಪಡೆಯುವನು. ಆಶೀರ್ವದಿಸಿದಂತೆ ಪಾರ್ವತಿಯರ ಪುತ್ರನಿಂದ ನನಗೆ ಮರಣವೇ. ಅಸಾಧ್ಯ, ಅಸಾಧ್ಯ. ಎಲ್ಲಕ್ಕೂ ಮೊದಲು ಭೂಲೋಕದಲ್ಲಿ ನಡೆಯುವ ಪುಣ್ಯವಂತನಾಗು. ಜನ ತಿರುಗಿ ತಪಸ್ಸಿದರೆ ವೈಕುಂಠ, ಕೈಲಾಸ, ಅಧರ್ಮವನ್ನು ಕೈಗೆತ್ತಿಕೊಂಡರೆ ನಿಮಿತ್ತವರವೇ ಮುಖ್ಯವಾದೀತು. ಸಾಕು ಮಾಡು ನಿನ್ನ ವ್ಯರ್ಥ ಲಾಭವನ್ನು. ಸಕಲ ದೇವತೆಗಳನ್ನು ಸೆರೆಪಡಿ. ಸೃಷ್ಟಿಯ ಮೂಲವೇ ನಾನು. ನನ್ನಿಂದ ಹತರಾದ ಅಸುರರು ಮುಕ್ತಿಯನ್ನು ಹೊಂದುವರು. ಇವತ್ತು ಶಾಂತಿನಿಕೇತನ ಗಣಪತಿ ವಿಸರ್ಜನೋತ್ಸವ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನಾಗಿದೆ ಅಂದ್ರೆ ಮಿನಿ ದಸರಾದಲ್ಲಿ ನಮಗೆ ನೋಡಕ್ಕೆ ಸೌಭಾಗ್ಯ ಮಿನಿ ದಸರಾ ತರ ಮಾಡ್ಕೊ ಬಂದಿದ್ದಾರೆ. ದಸರಾದಲ್ಲಿ ಯಾವ ತರ ನಮಗೆ ಒಂದು ಟ್ಯಾಬ್ಲೋದಲ್ಲಿ ಶೋ ನೋಡಕ್ಕೆ ಚಾನ್ಸ್ ಸಿಗ್ತದೆ, ಅದೇ ತರ ಒಂದು ಗಣಪತಿನ ಇಟ್ಕೊಂಡು ಈ ತರ ಕಾನ್ಸೆಪ್ಟ್ ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಸ್ಟೋರಿನ ಡೀಟೇಲ್ ವರ್ಕ್ ಆಗಿ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಇದ್ರ ಜೊತೆಲಿ DJ ಆಗ್ಲಿ, ಅದ್ರದ್ದು DJ ಲೈಟ್ಸ್ ಆಗ್ಲಿ ಎಲ್ಲಾನು ತುಂಬಾ ಚೆನ್ನಾಗಿದೆ. ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ಹೊರಗಿನಿಂದನೂ ತುಂಬಾ ಜನ ಬಂದಿದ್ದಾರೆ. ಎಲ್ಲರೂ ಮಸ್ತಾಗಿ ಎಂಜಾಯ್ ಮಾಡಿ ಎಲ್ಲದಕ್ಕೂ ಕುಶಾಲನಗರ ಪುರಸಭೆ ಆಶ್ರಯದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪುರಸಭೆ ಸದಸ್ಯ DK ತಿಮ್ಮಪ್ಪ ಮಾತನಾಡಿ, ತಮ್ಮ ಆರೋಗ್ಯ ಬದಿಗೊತ್ತಿ ಕರ್ತವ್ಯ ನಿರ್ವಹಿಸುವ ಪೌರ ಕಾರ್ಮಿಕ ಸೇವೆ ಸದಾ ಸ್ಮರಣೀಯ. ಗೃಹಭಾಗ್ಯ ಯೋಜನೆ ಶೀಘ್ರವಾಗಿ ಒದಗಿಸುವಂತಾಗಬೇಕಿದೆ ಎಂದರು. ಸದಸ್ಯ ಜಯವರ್ಧನ್ ಮಾತನಾಡಿ, ಪೌರ ಕಾರ್ಮಿಕರನ್ನ ಪೋಷಕರ ಸಮಾನರಾಗಿ ಗೌರವಿಸುವಂತಾಗಬೇಕಿದೆ. ನಿವೇಶನ ರಹಿತ ಎಲ್ಲ ಪೌರ ಕಾರ್ಮಿಕರಿಗೆ ಆದಷ್ಟು ಬೇಗ ನಿವೇಶನ ಒದಗಿಸಲು ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕಿದೆ ಎಂದರು. ಪುರಸಭೆ ಅಭಿಯಂತರ ರಂಗರಾಮ್, ಸದಸ್ಯರಾದ MB ಸುರೇಶ್, ಸುರಯ್ಯ ಬಾನು, VS ಆನಂದಕುಮಾರ್, ಜಯಲಕ್ಷ್ಮಿ ನಂಜುಂಡಸ್ವಾಮಿ, ರಾಜ್ಯ ಪೌರಸೇವಾ ನೌಕರರ ಸೇವಾ ಸಂಘದ ಜಿಲ್ಲಾಧ್ಯಕ್ಷ PK ಸತೀಶ್, ಉಪಾಧ್ಯಕ್ಷ HN ಮೋಹನ್ ಕುಮಾರ್, ಕುಶಾಲನಗರ ತಾಲೂಕು ಅಧ್ಯಕ್ಷ SR ಗಣೇಶ್,
ಉಪಾಧ್ಯಕ್ಷೆ ರಶ್ಮಿ, ಪುರಸಭೆ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್, ಹಿರಿಯ ಆರೋಗ್ಯ ನಿರೀಕ್ಷಕ ಎಂಸಿ ಉದಯಕುಮಾರ್, ಸದಸ್ಯರಾದ ಜಯಲಕ್ಷ್ಮಿ, ಚಂದ್ರು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಜಗದೀಶ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳು. ಅವರಿಗೆ ಈಗಾಗಲೇ ಏನು ಸರ್ಕಾರದಿಂದ ಕಾಲ ಅವರಿಗೂ ಸಹ ಕಾರ್ಯಕ್ರಮದ ಪರವಾಗಿ 3 ತಿಂಗಳವರೆಗೆ ಸೇವಾ ಮಾಡಬೇಕು. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಪುರಸಭಾ ಸದಸ್ಯನಿಯಾದಂತಹ ಸೈಡ್ ವಿಚಾರವನ್ನು ನಾವು ಮೊದಲಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾಕಂದರೆ ನಾವು ಪ್ರತಿಯೊಬ್ಬರು ಹೇಳ್ತಾನೆ ಇರ್ತೀವಿ, ನಿಮ್ಮ ಗಾಡಿ ಓಡೋದಕ್ಕಿಂತ ನಾವೇನು ಕಾರ್ಯರೂಪಕ್ಕೆ ತರ್ತೀವಿ ಅದು ತುಂಬ ಪ್ರಾಮುಖ್ಯತೆ ಅಂತ ಅಂದ್ಕೊಂಡಿದ್ದೀವಿ. ನಾವು ಪೌರ ಕಾರ್ಮಿಕರನ್ನ ತಂದೆ ತಾಯಿಗೆ ಎಷ್ಟು ಗೌರವ ಸಲ್ಲಿಸ್ತೀವಿ ಆ ಗೌರವವನ್ನು ಅವ್ರಿಗೆ ಸಲ್ಲಿಸಬೇಕಂತ ನಾನು ಎಲ್ಲರೂ ನಮ್ಮ ಇಡೀ ಕುಶಾಲನಗರದ ಜನತೆ ಜೊತೆ ನಮ್ಮ ಏನು ಸದಸ್ಯರಿದ್ದಾರೆ ಅವರೆಲ್ಲರಿಗೂ ಕೂಡ ಮನವಿಯನ್ನು ಸಲ್ಲಿಸ್ತೀನಿ. ಯಾಕಂದರೆ ಇಡೀ ನಾವು ಕುಶಾಲನಗರವರೆಲ್ಲ ಮಲಗಿರುವಂಥ ಒಂದು ಸನ್ನಿವೇಶದಲ್ಲಿ ತಾವೆಲ್ಲ ಬಂದು ಕಾರ್ಯೋನ್ಮುಖರಾಗಿ ಸ್ವಚ್ಛತೆಯನ್ನು ನಿರ್ವಹಣೆ ಮಾಡ್ತೀವಿ. ಏನು ಪರಿಸರವನ್ನು ಸ್ವಚ್ಛತೆಯಿಂದ ತಾವೆಲ್ಲ ನೋಡ್ಕೊಳ್ತೀವಿ. ನಾವು ನಿಜವಾಗ್ಲೂ ತಂದೆ ತಾಯಿಗೆ ಏನು ಗೌರವ ಕೊಡ್ತೀವಿ ಅದನ್ನು ತಮಗೂ ಕೂಡ ಆ ಗೌರವವನ್ನು ಸಲ್ಲಿಸ್ತೀವಿ. ಅದರ ಸಮೇತ ಒಂದು ಕೊಡ್ತಕ್ಕಂಥ ಕೆಲಸವನ್ನು ತಮ್ಮ ಆಗಬೇಕು. ನೀವು ಈಗಾಗಲೇ ಘೋಷಣೆ ಮಾಡಿದಿರಿ, ನಿವೇಶನ ಮತ್ತು ಮನೆ ಗೃಹ ಭಾಗ್ಯ ಯೋಜನೆ ಇರ್ತಕ್ಕಂಥ ಕೆಲಸವನ್ನು ಶೀಘ್ರವಾಗಿ ಅವರಿಗೆ ಕೊಡ್ತಕ್ಕಂಥ ಕೆಲಸ ಪ್ರಾಮಾಣಿಕ ರೀತಿಯಲ್ಲಿ ಆಗಬೇಕು. ಜೊತೆಯಲ್ಲಿ ಪೌರ ಕಾರ್ಮಿಕರಿಗೆ ಯಾರು ಏಜ್ ಆಗಿದೆ ಮತ್ತು ಯಾರು ಅವರ ಪುರಸಭೆಯ ಮುಖಾಂತರ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥ ಕಾಯಮಾಗಿ ಅವರಿಗೆ ಒಂದು ಅವಕಾಶ ಸಿಗ್ತಕ್ಕಂಥ ಪರಿಸ್ಥಿತಿ ಇದ್ದಾರೆ, ಅಂಥವರಿಗೆ ಒಂದು ಪರ್ಮನೆಂಟ್ ಆಗಿ ಕಾಯಮಾಗ್ತಕ್ಕಂಥ ಒಂದು ವ್ಯವಸ್ಥೆಗೆ ಅಧಿಕಾರಿ ವರ್ಗದವರಿಂದ ಒಂದು ಪ್ರಾಮುಖ್ಯತೆ ಕೊಟ್ಟು ಆದಷ್ಟು ಶೀಘ್ರವಾಗಿ ಆ ಒಂದು ಅವ್ರಿಗೆ ಇರ್ತಕ್ಕಂಥ ಒಂದು ದುಗುಣವನ್ನು ನೀವು ದೂರ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಮಾಡಲೇಬೇಕು ಅಂತೇಳಿ ನಾನು ವಿನಮ್ರತೆಯಿಂದ ವಿನಂತಿ ಮಾಡ್ತೇನೆ. ಈಗಾಗಲೇ 20% ಮೀಸಲಿರಿಸಿದ್ದೀವಿ. ಅದೇ ರೀತಿ ಪ್ರತಿ ವರ್ಷ ಅವರಿಗೆ ಮಾಸ್ಟರ್ ಹೆಲ್ತ್ ಚೆಕಪ್ನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಲ್ಲಿ ಪ್ರತಿ ವರ್ಷ ಮಾಡಿಸ್ತಾ ಬಂದಿದ್ದೀವಿ. ಅದೇ ರೀತಿ ಈ ವರ್ಷ ಮಾಡಿಸ್ಲಿಕ್ಕೆ ಇದೆ. ಮುಂದಿನ ದಿನಗಳಲ್ಲಿ ಅದನ್ನು ಮಾಡಿಸ್ತೀವಿ. ಮತ್ತು ಈ ಕಾರ್ಯಕ್ರಮದ ಅಂಗವಾಗಿ ವಿಶೇಷವಾಗಿ ನಗದು ರೂಪದಲ್ಲಿ 7,000 ರೂಗಳನ್ನು ಭತ್ಯೆಗಳನ್ನು ನೀಡಲಾಗುತ್ತಿದೆ. ಮತ್ತು ಅದೇ ರೀತಿ ಪೌರ ಕಾರ್ಮಿಕರಿಗೆ ಸಂಕಷ್ಟ ಭತ್ಯೆನ ಪ್ರತಿ ತಿಂಗಳು 2,000 ರೂಪಾಯಿಗಳು ಮತ್ತು ಅವರ ಆರೋಗ್ಯ ದೃಷ್ಟಿಯಿಂದ ಬೆಳಗಿನ ಉಪಹಾರ ಮತ್ತು ಅವರಿಗೆ ಮೊಟ್ಟೆಗಳನ್ನು ನೀಡುವಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿಡಲಾಗಿದೆ. ಅದೇ ರೀತಿ ಕೊಡಗಿನಲ್ಲಿ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಆರಂಭ. ಮೈಸೂರಿನ ಸುಪ್ರಸಿದ್ಧ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಅನುಭವಿ ವೈದ್ಯರುಗಳ ಸೇವೆ ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಆರಂಭಗೊಂಡಿದೆ. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪಲು. ಡಾಕ್ಟರ್ ಶರತ್ ಕುಮಾರ್, ಜೀರ್ಣಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ಅಭಿಜಿತ್, ಮೂತ್ರಜನಕಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ರವಿಕುಮಾರ್, ಹೃದಯ ತಜ್ಞರು. ಇವರು ಪ್ರತಿ ಶುಕ್ರವಾರ ಬೆಳಗ್ಗೆ 9:30 ರಿಂದ 11 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಯೋಗ್ ಯೋಗಣ್ಣ, ಶ್ವಾಸಕೋಶ ತಜ್ಞರು. ಇವರು ಪ್ರತಿ ಶುಕ್ರವಾರ ಮಧ್ಯಾಹ್ನ 12 ರಿಂದ 1 ಗಂಟೆಯವರೆಗೆ ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯರುಗಳನ್ನು ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಭೇಟಿ ಮಾಡಲು ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪಲು. ಮೊಬೈಲ್ 9036032123 9036033123. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಗೋಣಿಕೊಪ್ಪಲ್. Shining senses in your life. Desirable designs. Gives you treasured memory. Sharda Jewelers.
ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ಬೆಂಗಳೂರು ವತಿಯಿಂದ 10ನೇ ವರ್ಷದ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೆಯಿತು. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಆಧುನಿಕ ಯುಗದಲ್ಲಿ ಕೂಡ ತಾವು ಉತ್ತಮ ಗುಣಮಟ್ಟದ ಕ್ಯಾಮೆರಾಗಳನ್ನು ಬಳಸಿಕೊಂಡು ತಮ್ಮ ವೃತ್ತಿಯನ್ನು ಮುಂದುವರಿಸ್ತಾ ಇರುವುದು ಸಂತೋಷದ ವಿಷಯವೆಂದರು. ಮತ್ತೆ ಕೆಲವು ಕಂಪನಿಗಳು ಕೊಡ್ತಾರೆ ಮಾಡಿ ಎಲ್ಲ ಕಂಪನಿಗಳು ಕೂಡ ಇಂಥ ಕೆಲಸ ಮಾಡಬೇಕು. ಫೋಟೋಗ್ರಾಫರ್ಸ್ಗೆ ವಿಶೇಷವಾದ ಬೆಂಬಲ ಕೊಡಬೇಕು. ಎಲ್ಲ ಕಂಪನಿ ಮಾಡಬೇಕಂತ ಕೇಳ್ಕೊಳ್ತೇವೆ. ಕೆಪಿಎ ವತಿಯಿಂದ ನೀಡುವ ಜಿಲ್ಲೆಯ ಛಾಯಾ ಸಾಧಕ ಪ್ರಶಸ್ತಿಯಿಂದ ಕೊಡಗಿನ ಕುಶಾಲನಗರದ ಛಾಯಾಚಿತ್ರಗಾರರಾದ ನಾಗೇಂದ್ರ ಪಡ್ಕೊಂಡ್ರು. ವಿವಿಧ ತಾಲೂಕಿನ ಛಾಯಾಚಿತ್ರ ಸಾಧಕರಿಗೆ ನೀಡುವ ಛಾಯಾಶ್ರೀ ಪ್ರಶಸ್ತಿ ಮಡಿಕೇರಿಯ ಹನೀಫ್ ಅವರಿಗೆ, ವಿರಾಜಪೇಟೆಯ ಪ್ರೊಫೆಷನಲ್ ಸಂಘದ ವತಿಯಿಂದ ಕೆಬಿ ಸುನೀಲ್ ಪಡ್ಕೊಂಡ್ರು. ದಕ್ಷಿಣ ಕೊಡಗು ಛಾಯಾಚಿತ್ರಗಾರರಾದ ಸಂಘದ ವತಿಯಿಂದ ಪಾಲಿಬೆಟ್ಟದ ಆರ್ ಮೈಕಲ್ ಪಡ್ಕೊಂಡ್ರು. ಸೋಮವಾರಪೇಟೆಯ ಪುಷ್ಪಗಿರಿ ಛಾಯಾಚಿತ್ರಗಾರರ ಸಂಘದ ವತಿಯಿಂದ ಅರುಣ ಅವರು ಪಡ್ಕೊಂಡ್ರು. ಕುಶಾಲನಗರದ ಶ್ರೀ ಕಾವೇರಿ ಸಂಘದ ವತಿಯಿಂದ ವಸಂತ ಅವರು ಪಡ್ಕೊಂಡ್ರು. ಕೊಡಗು ಚಾನಲ್ ನ್ಯೂಸ್, ರವಿಕುಮಾರ್ ಎಂಕೆ, ವಿರಾಜಪೇಟೆ. ಕೊಟ್ಟಾಯ್ತು, ಇನ್ನೇನು ಉಳಿದಿದೀವಿ ನಮ್ಮ ಮಣ್ಣು ಭೂಮಿ, ಒಂದು ತುಂಡು ಸಹ ಇನ್ನು ಯಾರು ಕೊಡೋದಿಲ್ಲ ಅಂತ ನಾನು ಬರೆದಂತ ಈ ಸಾಹಿತ್ಯದ ಒಂದು ಅರ್ಥ. ಕೇಳಿದವರಿಗಂಚಿ ಉಳಿದಂತ ಭೂಮಿ, ಗೆಜ್ಜೆದೆಯ ಕಲಿಗಳು ಹೋರಾಡಿ ಮಡಿದಂದ್ರುಗಳಿಗೆಚ್ಚರ, ಇಡಿಸದಿರಿ ಅಸ್ತ್ರವ ಸುರಿಸದಿರಿ ನೆತ್ತರ, ಶತ್ರು. ಚಟ್ಟಳ್ಳಿ ಕೊಡವ ಸಮಾಜದ ವತಿಯಿಂದ 2023-24ನೇ ಸಾಲಿನ 4ನೇ ವರ್ಷದ ಮಹಾಸಭೆ ಹಾಗೂ ಕೈಲ್ ಪೋಳ್ದು ಒತ್ತೋರ್ಮೆ ಕೂಟ ಚಟ್ಟಳ್ಳಿಯ ಮಂಗಳ ಸಭಾಂಗಣದಲ್ಲಿ ನಡೆಯಿತು. ಸಮಾಜದ ಅಧ್ಯಕ್ಷ ಮುಳ್ಳಂಡ ರತ್ತು ಚಂಗಪ್ಪ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕೊಡವರು ಮುಂದೆ ಬಂದರೆ ಜನಾಂಗದ ಅಭಿವೃದ್ಧಿ ಸಾಧ್ಯ. ಕೊಡಗಿನ ಹಬ್ಬ ಹರಿದಿನಗಳನ್ನು ಎಲ್ಲರೂ ಒಗ್ಗಟ್ಟಾಗಿ ಆಚರಿಸುವಂತಾಗಬೇಕೆಂದರು. ಮಹಾಸಭೆಯ ವರದಿ ಹಾಗೂ ಆಡಳಿತ ಮಂಡಳಿ ವರದಿಯನ್ನು ಕಾರ್ಯದರ್ಶಿ ಪುತ್ತರಿರ ಕರುಣ್ ಕಾಳಯ್ಯ, ಲೆಕ್ಕಪತ್ರ ವರದಿಯನ್ನು ಖಜಾಂಚಿ ಪುತ್ತರಿರ ಗಂಗು ಅಚ್ಚಯ್ಯ ಓದಿ ಅಂಗೀಕರಿಸಲಾಯಿತು. ಬಲ್ಲಾರಂಡ ರಾಜಪ್ಪ ಮೋಟಯ್ಯ, ಮುಳ್ಳಂಡ ಮಾಯಮ್ಮ ತಮ್ಮಯ್ಯ, ಪುತ್ತರಿರ ರಾಬಿನ್ ಚಂಗಪ್ಪ ಅವರನ್ನು ಸಮಾಜದ ನಿರ್ದೇಶಕರಾಗಿ ಆಯ್ಕೆ ಮಾಡಲಾಯಿತು. ಈ ಸಂದರ್ಭ ಜಂಟಿ ಕಾರ್ಯದರ್ಶಿ ಮುಳ್ಳಂಡ ಶೋಭಾ ಚಂಗಪ್ಪ, ನಿರ್ದೇಶಕರಾದ ಬಿದ್ದಂಡ ಮಾದಯ್ಯ, ಬಟ್ಟಿರ ರಕ್ಷು ಕಾಳಪ್ಪ, ಪುತ್ತರಿರ ಕಾಶಿ ಸುಬ್ಬಯ್ಯ, ಕಡೆಮಾಡ ವಿನ್ಸಿ ಅಪ್ಪಯ್ಯ, ಅಡಿಕೇರ ಶಾಂತಿ ಜಯ, ಕೇಚಟ್ಟಿರ ರತಿ ಕಾರ್ಯಪ್ಪ ಪಾಲ್ಗೊಂಡಿದ್ದರು. ಪೂಜೆ ಮಾಡುವಂಥ ಒಂದು ಅಭಿಪ್ರಾಯದಿಂದ ಅಧ್ಯಕ್ಷರು ಆಡಳಿತ ಮಂಡಳಿಗಳು ತೀರ್ಮಾನ ಮಾಡಿದ್ವಿ. ಅದೇ ಪ್ರಕಾರ ಜನಕ ಫಲಕ 10 ಗಂಟೆಗೆ ಕೂಡಿದ್ದು ಮಹಾಸಭೆನ ಚಾಯಡಿ ಚರ್ಚೆಗಳು ಇಲ್ಲಿ ಕೂಡಿದಂಥ ಕೊಡಸ ಸದಸ್ಯಗಳು ಆಯ್ತು ಸಂಸಾರವು ತೆಂಗಿ ಚಂಗಂದಿಗಳು ಇಂಥ ಕೊಟ್ಟು ಅಣಿಚಂಗಿ ಅದೇ ಮಹಾಸಭೆಯಲ್ಲಿ ಬಂಧನಕ್ಕೆ ನಂಗೆ ಶಾಶ್ವತ ಇದ್ದವರು ಕೊಡವ ಸಮಾಜ ಹೆಚ್ಚಿನ ನಡ್ಕುಲಾಡು ಎಂತೆಂಗಿ ಬಂದರೆ ಒಟ್ಟಂಗಿ ಒಪ್ಪು ಮಾಡಿತ್ತು. ಆ ಕಡೆ ಪೂರ್ಣಾಂಕ ಸದಸ್ಯರು ಸಂಸಾರಕ್ಕೆ ಬೆಂದೋಗಿ ಸರೋಲಿತ್ತು ಅದನ್ನು ಮಾಡುವ ಅಡ್ಡಿ ಅದರಂತ ದಿಕ್ಕರಂಗ ಹೋಗಿ ಕೂಚಿತ್ತು. ಕೊಡೋಳ ಮಂಗಲ ಉದ್ಯಮಗಳು ಮಾತ್ರ ಅಲ್ಲ, ಕೊಡೋಳ ಆಚಾರ ವಿಚಾರ ಪದ್ಧತಿ ಪರಂಪರೆ ಇದನ್ನೆಲ್ಲ ಉಪಯೋಗಾಯಿತೇ ನಮ್ಮ ಕೊಡವ ಸಮಾಜದ ಹಂಗ ಕೊಟ್ಟು ಇದನ್ನ ಶುರು ಮಾಡಿದ್ದೆ ರೀಸನ್ ಅಷ್ಟೇ.
ಇನಾಗ್ರೇಷನ್ ಇದನ್ನ ಮಾದೇ ಹೆಂಗೆ ಮಾಡ್ತಾರೆ ಮುಂದೆ ಕೊಟ್ಟವ ಕೊಟ್ಟು ಬಡಿ. ಚೆಟ್ಟಳ್ಳಿ ಕಂಡಕೆರೆಯಲ್ಲಿ ಸಂಭ್ರಮದ ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಮಹಲ್ ಖತೀಬ್ ಮುಸ್ತಫಾ ಸಕಾಫಿ ಉದ್ಘಾಟಿಸಿದರು. ಈದ್ ಮಿಲಾದ್ ಜಾಥಾವನ್ನು ಮಹಲ್ ಅಧ್ಯಕ್ಷರಾದ ಅಬ್ದುಲ್ ಗಫಾರ್ ಕೆಎಚ್ ಧ್ವಜಾರೋಹಣ ಮಾಡುವ ಮೂಲಕ ಚಾಲನೆ ನೀಡಿದರು. ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೆಸಲಾಯಿತು. ಆಕರ್ಷಕ ದಫ್ ನೋಡುಗರ ಪ್ರಮುಖ ಆಕರ್ಷಣೆಯಾಯಿತು. ಕಾರ್ಯಕ್ರಮದಲ್ಲಿ ಮಹಲ್ ಕಾರ್ಯದರ್ಶಿ ಮೊಹಮ್ಮದ್ ರಫಿ ಮಿಲಾದ್, ಸಮಿತಿ ಅಧ್ಯಕ್ಷ ಯೂಸುಫ್ ಕೆಎಂ ಮಿಲಾದ್, ಸಮಿತಿ ಕಾರ್ಯದರ್ಶಿ ಆಬಿದ್ ಹೆಚೆ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.